ಗೆಲ್ಲುವೆ, ಗೆದ್ದ ಮೇಲೆ ಕೊಡುವೆ ಅನ್ನೋ ವಿಶ್ವಾಸವನ್ನ ಇವತ್ತು ಬಜೆಟ್ನಲ್ಲಿ ತೋರಿಸುವ ಹಾಗಿತ್ತು. ಕಾರಣ ಚುನಾವಣೆ ಹತ್ತಿರ ಇದ್ದಂತ ಸಂದರ್ಭದಲ್ಲಿ ಕೊನೆಯ ಬಜೆಟ್ ಅನ್ನು ಮಂಡನೆ ಮಾಡುವಂತ ವೇಳೆಯಲ್ಲಿ ಘೋಷಣೆಗಳ ಮಹಾಪುರವೇ ಹರಿದು ಬರುತ್ತೆ. ಆದ್ರೆ ಈ ಬಾರಿ ಆ ರೀತಿಯಾಗಿ ಘೋಷಣೆಗಳನ್ನ ಯಾವುದು ಕೂಡ ಮಾಡಲಿಲ್ಲ. ಒಂದು ಬಜೆಟ್ ಅನ್ನು ಮಂಡನೆ ಮಾಡಬೇಕಾಗಿತ್ತು, 2-3 ತಿಂಗಳುಗಳವರೆಗೂ ಬೇಕಾಗಿರುವಂಥದ್ದು. ಅದಕ್ಕೆ ಪೂರ್ವಕವಾಗಿ ಬಜೆಟ್ ಅನ್ನ ಮಂಡನೆ ಮಾಡಿದ್ರು. ಆದ್ರೆ ಬಹಳ ನಿರೀಕ್ಷೆ ಇದ್ದಿದ್ದು ಏನಾದರೂ ಕೊಟ್ಬಿಡ್ತಾರೆ, ರೈತರಿಗೆ ಕೊಡುವಂತ 6,000 ರೂಪಾಯಿ ಜಾಸ್ತಿ ಆಗ್ಬಿಡುತ್ತೆ, ಈ ರೀತಿಯಾಗಿ ಹಲವು ಚರ್ಚೆಗಳು ಬರ್ತಾ ಇತ್ತು. ಟ್ಯಾಕ್ಸ್ ನಲ್ಲಿ ಒಂದಿಷ್ಟು ಬದಲಾವಣೆ ಆಗಬಹುದು ಅಂತ ಹೇಳಿ ಅಂಥದ್ದು ಯಾವುದಕ್ಕೂ ಕೂಡ ಕೈ ಹಾಕಲಿಲ್ಲ. ಸ್ಟ್ರಿಕ್ಟ್ ಆಗಿ ಏನ್ ಕೊಡಬೇಕಾಗಿದೆ ಅದನ್ನು ಕೊಟ್ಟಿದ್ದು. ಅಧಿಕಾರದಿಂದ ಬಂದ ಮೇಲೆ ನಾವು ಏನಾದರೂ ಮಾಡ್ತೀವಿ ಅನ್ನೋ ರೀತಿಯಲ್ಲಿ ಇದ್ದಿದ್ದು. ಎಲೆಕ್ಷನ್ಗೆ 2 ತಿಂಗಳು, ಬಜೆಟ್ನಲ್ಲಿ ಉಚಿತ ಆಶ್ವಾಸನೆ ಇಲ್ಲ. ಲೋಕಾಯುದ್ಧಕ್ಕೆ ಕೌಂಟ್ ಡೌನ್ ಆರಂಭವಾಗಿದೆ. ಫ್ರೀ ಯೋಜನೆಗಳ ಸದ್ದು ಸ್ವರವೇ ಇದ್ದಂಗಿಲ್ಲ. ಇದರಲ್ಲಿ ಮೋದಿಯ ಧೈರ್ಯ ಮತ್ತು ದಿಟ್ಟ ನಡೆ ಜನಪ್ರಿಯ ಘೋಷಣೆಗಳಿಗೆ ಮಣೆಯನ್ನ ಹಾಕಿಲ್ಲ. ಗೆದ್ದೇ ಗೆಲ್ತೀವಿ, ಗೆದ್ದ ಮೇಲೆ ಕೊಡ್ತೀವಿ ಅನ್ನೋ ರೀತಿಯಲ್ಲಿ ಬಜೆಟ್ನಲ್ಲಿ ಸಂದೇಶವನ್ನ ರವಾನೆ ಮಾಡಿದಂಗಿತ್ತು. ಗ್ಯಾರಂಟಿಯ ತಂತ್ರದಲ್ಲಿ ಕಾಂಗ್ರೆಸ್ ಇದೆ, ಗ್ಯಾರಂಟಿ ತಂಟೆಗೆನೆ ಹೋಗ್ತಾ ಇಲ್ಲ ಮೋದಿ ಅವರು. ಆದ್ರೆ ಕಳೆದ ಬಾರಿಯ ಚುನಾವಣೆಯಲ್ಲಿ ಹೋಗಿದ್ರು, ರೈತರಿಗೆ 6,000 ರೂಪಾಯಿ ಕೊಡ್ತೀವಿ ವರ್ಷಕ್ಕೆ ಅನ್ನುವಂಥದ್ದೇನಿತ್ತು, ಅದು ನಥಿಂಗ್ ಬಟ್ ಇನ್ನೇನು ಸೇಮ್. ಬಟ್ ಈ ಬಾರಿ ಅಂಥದ್ದು ಯಾವುದಕ್ಕೂ ಕೂಡ ಕೈ ಹಾಕಿದಂಗೆ ಕಾಣಿಸ್ತಾ ಇಲ್ಲ. ಆ ಘೋಷಣೆಗಳ ವಿಚಾರಕ್ಕೆ ಹೋದಂಗೆ ಕಾಣಿಸ್ತಾ ಇಲ್ಲ. 2 ತಿಂಗಳು ಬಾಕಿ ಇದೆ, 70-75 ದಿನಗಳು ಮಾತ್ರ ಬಾಕಿ ಇದೆ. ಆದ್ರೆ ಘೋಷಣೆಗಳನ್ನ ಮಾಡಿಬಿಡ್ತಾರೆ ಜನರನ್ನ ಸೆಳೆಯೋಕ್ಕೋಸ್ಕರ ಅಂತ ಇತ್ತು. ಬಟ್ ಅಂಥದ್ದು ಯಾವುದು ಕೂಡ ಇದ್ದಂಗಿಲ್ಲ. ಮೋದಿ ಬಜೆಟ್ ಮೆಸೇಜ್ ಗೆದ್ದೇ ಗೆಲ್ತೀವಿ ಅನ್ನುವಂಥ ವಿಶ್ವಾಸನ, ಕಾಂಗ್ರೆಸ್ ಗ್ಯಾರಂಟಿಗಳಿಗೆ ಬಜೆಟ್ನಲ್ಲಿ ಕೌಂಟರ್ ಇದ್ದಂಗಿಲ್ಲ. ಗ್ಯಾರಂಟಿ ಉಸಾಬರಿನೇ ಬೇಡ, ಫ್ರೀ ಸ್ಕೀಮ್ ಗೋಜಿಗೆ ಹೋಗೋದೇ ಬೇಡ ಅನ್ನೋ ರೀತಿಯಲ್ಲಿದ್ದಾರೆ. ಲೋಕಸಮರ ಗೆಲ್ಲೋಕೆ ಮೋದಿಯ ವಿಶ್ವಾಸ ಒಂದೇ ಸಾಕ. ಈಗ ಮೋದಿ ಸರ್ಕಾರದ್ದು ಅತಿಯಾದ ವಿಶ್ವಾಸವೋ ಅಥವಾ ವಾಸ್ತವದ ಅರಿವು ಗೊತ್ತಿಲ್ಲ. ಜನ ಫ್ರೀ ಬೀಸ್ಗಳನ್ನ ಹೇಗೆ ನೋಡ್ತಾರೆ? ಬಿಜೆಪಿ ಕೊಟ್ಟಿಲ್ಲ ಅಂತಲ್ಲ, ಬಿಜೆಪಿನೂ ಕೊಟ್ಟಿದೆ, ಅದಕ್ಕೆ ಹೆಸರು ಬೇರೆ ಇದೆ, ಬಣ್ಣ ಬದಲಾವಣೆ ಇದೆ ಅದರಲ್ಲಿ. ಇಲ್ಲಿ ಹೆಸರನ್ನ ಫ್ರೀ ಬೀಸ್ ಗ್ಯಾರಂಟಿ ಅಂತ ಕೊಟ್ಟಿದ್ದಾರೆ, ಅವರು ಇನ್ನೊಂದು ರೀತಿಯಲ್ಲಿ ಹೇಳ್ತಾ ಇದ್ದಾರೆ ಕೇಂದ್ರದಲ್ಲಿ. ಸೊ ಅಭಿವೃದ್ಧಿಯೇ ಮಾನದಂಡ, ಪ್ರಧಾನಿ ಮೋದಿಯೇ ಗ್ಯಾರಂಟಿ. ಚುನಾವಣೆಗೆ ಪೂರಕವಾದಂಥ ಯೋಜನೆಯನ್ನ ಪ್ರಧಾನಿಗಳು ಘೋಷಿಸಿದ್ದಾರೆ. ಮತದಾರರ ಮೂಗಿಗೆ ತುಪ್ಪವನ್ನ ಸವರಲಿಲ್ಲ ಮೋದಿ ಸರ್ಕಾರ. ಹ್ಯಾಟ್ರಿಕ್ ಜಯದ ಸಂಕಲ್ಪ, ಮತ್ತೆ ಅಧಿಕಾರಕ್ಕೇರಿದ ಮೇಲೆ ಹೊಸ ಘೋಷಣೆ ಅನ್ನುವಂಥದ್ದು. ಜನಪ್ರಿಯ ಭರವಸೆ ಇಲ್ಲ. ಮೋದಿಯ ಈ ನಂಬಿಕೆ ಕೈ ಹಿಡಿಯುತ್ತಾ ಬಿಜೆಪಿಯದ್ದು ಗೊತ್ತಿಲ್ಲ. ಅವರಿಗೊಂದಿಷ್ಟು ವಿಶ್ವಾಸ ಇದ್ದೇ ಇರುತ್ತೆ. ಆ ವಿಶ್ವಾಸದ ಆಧಾರದ ಮೇಲೆ ಅಂತಹ ಜನಪ್ರಿಯ ಘೋಷಣೆಗಳನ್ನ ಮಾಡಿಕೊಂಡು ಓಟ್ಗಳನ್ನ ಸೆಳೆಯೋಕ್ಕೋಸ್ಕರ ರೈತರನ್ನ ಸೆಳೆಯೋದು, ಮಹಿಳೆಯರನ್ನ ಸೆಳೆಯೋದು, ಯುವಕರನ್ನ ಸೆಳೆಯೋದು, ಇಂಥವು ಕಸರತ್ತುಗಳು ಹಲವು ರೀತಿಯಾಗಿ ಘೋಷಣೆಗಳಿರುತ್ತೆ. ಬಟ್ ಅಂಥವ್ದು ಯಾವುದು ಕೂಡ ಈ ಬಾರಿ ಕೈ ಹಾಕಲಿಲ್ಲ. ಯಾಕೆ? ವಿಶ್ವಾಸ, ಕಾನ್ಫಿಡೆನ್ಸ್ ಅಷ್ಟೊಂದು ಜಾಸ್ತಿ ಇದೆಯಾ? ಸೊ ಏನ್ ಮಾತನಾಡಿದ್ರಿ ಇವತ್ತು, ಏನಿತ್ತು ಬಜೆಟ್ನಲ್ಲಿ ನೋಡೋಣ. Working to make India a Vikasit Bharat by 2047. For achieving that goal, we need to improve people's capability and empower them. As our Prime Minister firmly believes, we need to focus on 4 major castes. They are Garib, Mahilaye, Yuva and Annadata. Their needs, their aspirations and their welfare are our highest priority. In the full budget in July, Honorable Speaker, our government will present a detailed roadmap for our pursuit of Vikasit Bharat. ಇದೆಲ್ಲ ಒಂದು ಕಡೆಗೆ, ಆದರೆ ಇವತ್ತು ಕಾಂಗ್ರೆಸ್ ಒಂದು ಹೆಜ್ಜೆಯನ್ನ ಮುಂದೆ ಇಟ್ಬಿಡ್ತು. ಬಹಳ ಬೇಸರ ತಂದಿರುವಂಥ ವಿಚಾರ ಇದು. ಬಹಳಷ್ಟು ದೇಶವಾಸಿಗಳಿಗೆ ಒಂದಿಷ್ಟು ನೋವನ್ನು ಉಂಟು ಮಾಡಿರುವಂಥ ವಿಚಾರ. ಏನದು? ಇವತ್ತು ಸಂಸದರು ಕೊಟ್ಟಂತ ಒಂದು ಹೇಳಿಕೆ ಬಹಳ ಚರ್ಚೆಗೆ ಬಂತು. ಒಂದ್ ಕಡೆಗೆ ಬಜೆಟ್ನ ವಿಚಾರ, ಇನ್ನೊಂದು ಕಡೆಗೆ ಬಜೆಟ್ನ ಬೆನ್ನಲ್ಲೇ ಪ್ರತ್ಯೇಕ ರಾಷ್ಟ್ರ ವಿವಾದವೂ ಕೂಡ ಭುಗಿಲೆಡ್ತು. ಪ್ರತ್ಯೇಕ ರಾಷ್ಟ್ರದ ಕೂಗನ್ನ ಕಾಂಗ್ರೆಸ್ನ ಸಂಸದ ಡಿ.ಕೆ. ಸುರೇಶ್ ಅವರು ಎತ್ತಿದ್ರು. ಒಂದೆಡೆ ರಾಹುಲ್ ಗಾಂಧಿ ಅವರು ಭಾರತ್ ಜೋಡೋ ಯಾತ್ರೆಯನ್ನ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆಗೆ ಕಾಂಗ್ರೆಸ್ ಸಂಸದರು ದೇಶ ಒಡೆಯುವಂತ ಮಾತನಾಡ್ತಾ ಇದ್ದಾರೆ. ವ್ಯಾಪಕ ಟೀಕೆಗೆ ಗುರಿಯಾಗಿದೆ ಡಿ.ಕೆ. ಸುರೇಶ್ ಅವರ ಪ್ರತ್ಯೇಕ ರಾಷ್ಟ್ರದ ಹೇಳಿಕೆ. ಈ ಸಂದರ್ಭದಲ್ಲಿ ಬೇಕಿತ್ತ ಅನ್ನುವಂಥದ್ದು ಏನ್ ಮಾತನಾಡಿದ್ರೆ ನೋಡ್ತೀವಿ. ಭಾರತಕ್ಕೆ ಬಹಳಷ್ಟು ಅನ್ಯಾಯ ಆಗ್ತಾ ಇರ್ತಕ್ಕಂಥದ್ದನ್ನ ನಾವು ಪ್ರತಿಯೊಂದು ಹಂತದಲ್ಲೂ ನಾವು ನೋಡ್ತಾ ಇದ್ದೇವೆ.
ಒಟ್ಟಾರೆ ನಮ್ಮ ಪಾಲೇನು ಸಿಗಬೇಕಾಗಿದೆ ಅಭಿವೃದ್ಧಿಯ ಹಣ, ಇವತ್ತು ಅಭಿವೃದ್ಧಿಯ ಹಣ ಉತ್ತರ ಭಾರತದ ಕಡೆ ಎತ್ಕೊಂಡೋಗಿ ಹಂಚ್ತಾ ಇರ್ತಕ್ಕಂಥದ್ದು ಕಾಣ್ತಾ ಇದ್ದೇವೆ. ನಮಗೆ ಎಲ್ಲ ವಿಚಾರಗಳಲ್ಲೂ ಕೂಡ ಅನ್ಯಾಯ ಆಗ್ತಾ ಇದೆ. ಒಟ್ಟಾರೆಯಾಗಿ ಬಜೆಟ್ ನಿರಾಶಾದಾಯಕವಾದಂಥ ಬಜೆಟ್, ಚುನಾವಣೆಗೋಸ್ಕರ ಮಾಡಿರ್ತಕ್ಕಂಥ ಬಜೆಟ್. ನರೇಂದ್ರ ಮೋದಿಯವರು ಅವ್ರ ಸರ್ಕಾರದ ಸಾಧನೆಗಳು ಅಂತೇಳಿ ಪ್ರಚಾರ ಮಾಡ್ತಾ ಇದ್ದಾರೆ ಅವರ ಅಧಿಕಾರಿಗಳನ್ನು ಕಳಿಸಿ. ವಿಕಸಿತ ಭಾರತ ಕೂಡ ವಿಕಸಿತ ಬಜೆಟ್ ಅಂತ ಹೇಳ್ತಾರೆ. ವಿಕಸಿತ ಬಜೆಟ್ ನನ್ನ ಪ್ರಕಾರ ಇದು ವಿಕಸಿತ ಬಜೆಟ್ ಅಲ್ಲ, ವಿನಾಶಕಾರಿ. ವಿಕಸಿತ ಭಾರತ ಅಲ್ಲ, ವಿನಾಶಕಾರಿ ಭಾರತ ಮಾಡತಕ್ಕಂಥ ಬಜೆಟ್. ವಿಕಸಿತ ಭಾರತ ಮಾಡೋದಲ್ಲ, ವಿನಾಶಕಾರಿ ಭಾರತ ಮಾಡ್ತಕ್ಕಂಥ ಬಜೆಟ್. ನಾನು ಆ ಥರ ಎಲ್ಲ ದೇಶ ಕೇಳಕ್ಕೆ ಬೇರೆ, ದಕ್ಷಿಣ ಭಾರತ ಬೇರೆ ಮಾಡಿದ್ದ ಉತ್ತರ ಭಾರತ ಮಾಡಿ ಅಂತ ಅವೆಲ್ಲ ಕೇಳೋದು. ದೇಶದ ಸಾರ್ವಭೌಮತೆ ಇರಬೇಕು. ಆದರೂ ಕೂಡ ನಮಗೆ ಅನ್ಯಾಯ ಆಗ್ತಾ ಇದೆ. ಅಖಂಡ ಕರ್ನಾಟಕವಾಗೇ ಇರಬೇಕು, ಅಖಂಡ ಭಾರತವಾಗೇ ಇರಬೇಕು. ನೋ ಕ್ವಶನ್ ಆಫ್ ದಕ್ಷಿಣ ಭಾರತ ಉತ್ತರ ಭಾರತ ಅಂತ ಇದೆ. ನೋ ಕ್ವಶನ್ ಆಫ್ ದಕ್ಷಿಣ ಕರ್ನಾಟಕ ಉತ್ತರ ಕರ್ನಾಟಕ. ಬೆಂಗಳೂರು ನಗರ ಫೈನಾನ್ಸ್ ಕಮಿಷನ್ ಅಲ್ಲಿ, ಆ ಪ್ಲಾನಿಂಗ್ ಕಮಿಷನ್ ಅಲ್ಲೆಲ್ಲ ಮೊದಲೆಲ್ಲ ಪ್ರಸ್ತಾವನೆ ಇತ್ತು. ಈಗ ಯಾವುದೂ ಇಲ್ಲ, ಕರ್ನಾಟಕಕ್ಕೂ ಇಲ್ಲ, ದಕ್ಷಿಣ ಭಾರತಕ್ಕೂ ಇಲ್ಲ. ಇಷ್ಟು ಕಳಪೆ ಬಜೆಟ್ ಅನ್ನ ನಾನು ಯಾವಾಗೂ ನೋಡಲಿಲ್ಲ. ನಮ್ಮ ರಾಜ್ಯಕ್ಕೆ ದೊಡ್ಡ ಅನ್ಯಾಯ ಆಗಿದೆ. ಡಿ.ಕೆ. ಸುರೇಶ್ ಅವರು ಒಬ್ರು ಸಂಸದರಿದ್ದಾರೆ, ಜವಾಬ್ದಾರಿತ ಸ್ಥಾನದಲ್ಲಿದ್ದವರು ಬಹಳ ಅವರ ಜವಾಬ್ದಾರಿನ ಅರಿತು ಮಾತನಾಡಬೇಕಾಗ್ತದೆ. ಸಂಸದರು ಈ ರೀತಿ ಹೇಳಿಕೆಯನ್ನ ಕೊಟ್ಟಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಖಂಡನೀಯ. ಯಾವುದೇ ಒಬ್ಬ ಜನಪ್ರತಿನಿಧಿಗಳು ತಮ್ಮ ಸ್ಥಾನವನ್ನ ಅಲಂಕರಿಸತಕ್ಕಂಥ ಸಂದರ್ಭದಲ್ಲಿ ಸಂವಿಧಾನವನ್ನ ಮುಂದಿಟ್ಕೊಂಡು ಪ್ರತಿಜ್ಞೆಯನ್ನ ಮಾಡ್ತಾರೆ. ಭಾರತದ ಅಖಂಡತೆಯನ್ನ ಮತ್ತು ಸಾರ್ವಭೌಮತ್ವವನ್ನ ಕಾಪಾಡ್ತೇನೆ ಅನ್ನುವ ಪ್ರತಿಜ್ಞೆಯನ್ನು ಕೂಡ ಅವ್ರು ಮಾಡಿರ್ತಾರೆ. ಬಹುಶಃ ಎಲ್ಲೋ ಒಂದ್ ಕಡೆ ಡಿ.ಕೆ. ಸುರೇಶ್ ಅವರು ಇದನ್ನ ಮರ್ತಿದ್ದಾರೆ ಅಂತಕ್ಕಂಥದ್ದು ನನ್ನ ಭಾವನೆ. ದೇಶವನ್ನ ಭಾಷೆ ಆಧಾರದ ಮೇಲೆ, ಪ್ರಾದೇಶಿಕತೆ ಆಧಾರದ ಮೇಲೆ, ಜಾತಿ ಧರ್ಮಗಳ ಆಧಾರದ ಮೇಲೆ ಹೊಸದಾಗಿ ಒಡೆಯುವಂತ ಯೋಜನೆಗಳನ್ನ ಕಾಂಗ್ರೆಸ್ ಪಾರ್ಟಿಗೆ ಕಲಿಸುವಂತದ್ದು ಅವಶ್ಯಕತೆ ಇಲ್ಲ. ದೇಶವನ್ನ ಬೇರೆ ರೀತಿಯಲ್ಲಿ ಒಡೆಯೋದ್ರಲ್ಲಿ, ಆ ರೀತಿಯ ವಿಚಾರಗಳನ್ನ ಪ್ರಸ್ತಾಪ ಮಾಡೋದ್ರಲ್ಲಿ ಕಾಂಗ್ರೆಸ್ ಪಾರ್ಟಿ ಭವ್ಯ ಇತಿಹಾಸವನ್ನು ಹೊಂದಿರುವಂತಹ ಪಾರ್ಟಿ. ದಕ್ಷಿಣ ಭಾರತ ಒಂದು ಪ್ರತ್ಯೇಕ ರಾಷ್ಟ್ರ ಆಗುವಂತದ್ದು ಅಂತಂದ್ರೆ ಅದು ಒಳ್ಳೇದು. ಈ ರೀತಿಯ ಮಾತುಗಳನ್ನು ಆಡಿರುವಂತದ್ದು ಇದು ದೇಶ ವಿರೋಧಿ, ಸಂವಿಧಾನ ವಿರೋಧಿ, ನಾಡ ವಿರೋಧಿ ಮತ್ತು ಸತ್ಯದಿಂದ ದೂರವಾಗಿರುವಂತಹ ಮಾತುಗಳು. ದೇಶ ಒಡೆದು ತನ್ನ ಕೈಗೆ ಅಧಿಕಾರ ಇರಬೇಕು ಅಂತ ಹೇಳಿ ಸಹಿ ಹಾಕಿದ್ದು ಕಾಂಗ್ರೆಸ್. 1947ರಲ್ಲಿ ನಮ್ಮ ದೇಶ ವಿಭಜನೆ ಆಯ್ತಲ್ಲ, ವಿಭಜನೆಗೆ ಟ್ರೈಪಾರ್ಟಿ ಅಗ್ರಿಮೆಂಟ್ ಸೈನ್ ಹಾಕ್ತಾರೆ. ಒಂದು ಮುಸ್ಲಿಂ ಲೀಗು, ಇನ್ನೊಂದು ಕಾಂಗ್ರೆಸ್ಸು, ಇನ್ನೊಂದು ಬ್ರಿಟಿಷ್ ಸರ್ಕಾರ. ಅವತ್ತು ದೇಶ ಒಡೆದಂಥ ಒಂದು ಮನಸ್ಥಿತಿಯೇ ಇವತ್ತಿವರು ಒಡೆಯೋ ರಾಜಕಾರಣದ ಮೇಲೆ ಮಾತ್ರ ಕಾಂಗ್ರೆಸ್ಸಿಗೆ ನಂಬಿಕೆ ಇರೋದು. ಜೋಡಿಸುವ, ಬಲಗೊಳಿಸುವ, ಕೂಡುವ ರಾಜಕಾರಣದಲ್ಲಿ ನಂಬಿಕೆ ಇಲ್ಲ.